2023ರ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರಿಗೆ ಅವತ್ತು ಸೇರಿದಂಥ ಜನಸಮೂಹ ಒಂದು ಬೇಡಿಕೆಯನ್ನು ಇಟ್ಟಾಗ ಈ ಮುಂದಿನ ದಿನಮಾನಗಳಲ್ಲಿ ಇವ್ರಿಗೊಂದು ಅವಕಾಶ ಮಾಡಿಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದರು. ಆ ಭರವಸೆಯನ್ನು ಈಡೇರಿಸಲಿ ಅಂತೇಳಂದು ನಮ್ಮ ಒಂದು ಒಕ್ಕಲಿನ ಬೇಡಿಕೆ ಇದೆ. ಅದರ ಜೊತೆಗೆ ಅವರ ಒಂದು ನಮ್ಮ ತಾಲೂಕಿನಲ್ಲಿ ಹಿಂದೆ ಎಚ್ ಎಸ್ ರುದ್ರಪ್ಪನವರು ಮತ್ತು ಪರಮೇಶ್ವರಪ್ಪನವರು ಬಿಟ್ಟರೆ ಇವತ್ತಿನವರೆಗೂ ಯಾವುದೇ ಅವಕಾಶ ಆಗಿಲ್ಲ. ಅದಕ್ಕೆ ಈಗ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ತಾಲೂಕಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಲಿ ಅಂತೇಳಂದು ನಮ್ಮ ಒಕ್ಕಲಿನ ಬೇಡಿಕೆ ಇದೆ. ಯಾಕೆಂತೇಳಿದ್ರೆ ನಮ್ಮ ತಾಲೂಕಲ್ಲಿ DG ಫ್ಯಾಮಿಲಿ ಅಂತೇಳಿದ್ರೆ ನಮ್ಮ ತಂದೆಯವ್ರ ಕಾಲದಿಂದ ಅಜ್ಜವ್ರ ಕಾಲದಿಂದನೂ ಸಹ ಇಡೀ ತಾಲೂಕಿಗೆ ಗೊತ್ತಾಗಿ ಚಿರಪರಿಚಿತರು. ಅವರು ರಾಜ ವಂಶಸ್ಥರಿದ್ದಾಗ ಅವತ್ತು ಸಹ MLA ಏನು ಇದಿತ್ತಲ್ಲ MLA ಅಥವಾ MRE ಅಂತಂದೇಳಿ ಇದಿತ್ತು. ಆ ಕಾಲದಲ್ಲಿ ಅವರು ತಂದೆಯವರು MRE ಆಗಿತ್ತಂಥದ್ದವರು. ಅದು ತದನಂತರ ಸಾವಿರಾರು ಜನಗಳಿಗೆ ನಮ್ಮ ತಾಲೂಕಲ್ಲಿ ಅವರ ಸೇವೆ ಭಾಳ ಅನನ್ಯವಾಗಿದೆ. 1978ನೇ ಇಸ್ವಿಯಿಂದ DG ಶಾಂತನಗೌಡರಲ್ಲಿ ರಾಜಕೀಯದಲ್ಲಿ ತೊಡಗಿದ್ದಾರೆ. ಅವ್ರ ಅಣ್ಣರು 2 ಬಾರಿ ಶಾಸಕರಾದರೂ ಸಹ ಅವರು ಬೆಂಗಳೂರಲ್ಲಿದ್ದರೆ ಅವರೇ ಇಲ್ಲಿ ಎಲ್ಲ ಒಂದು ಕಷ್ಟ ಸುಖಗಳನ್ನು ತಾಲೂಕಿನ ನೋವು ನಲಿವುಗಳನ್ನು ಸಹ ಅವರು ಎಲ್ಲದನ್ನು ಸಹ ಸ್ಪಂದಿಸಿದ್ದಾರೆ. ಎಲ್ಲ ಜನತೆಗೂ ಸಹ ಸ್ಪಂದಿಸಿದ್ದಾರೆ. ಅಂಥ ಒಬ್ಬ ಮುತ್ಸದ್ದಿ ನಾಯಕನಿಗೆ ಇವತ್ತು ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿದ್ರೆ ನಮ್ಮ ತಾಲೂಕಿನ ಜನತೆ ಭಾಳ ನೋವಿನಲ್ಲಿದ್ದಾರೆ. ನಾವು ಸಹ 2013ರಲ್ಲಿ ಗೆದ್ದಾಗ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸಕ್ಕಂತ ನಾವು ಸಹ ಬೆಂಗಳೂರಿಗೆ ಹೋಗಿದ್ವಿ. ಅಂದು ನಾವು ಅವರು ಶಾಸಕರ ಒಂದು ಭವನದಲ್ಲಿ ಕುತ್ಕೊಂಡಾಗ, ಸರ್ ನಿಮಗೂ ಸಹ ಒಂದು ಸಚಿವ ಸ್ಥಾನ ಕೇಳೋದಕ್ಕೆ ನಾವು ಬರ್ತಾ ಇದ್ದೀವಿ, ನಾವು ಅವರನ್ನು ಧ್ವನಿ ಎತ್ತೇವೆ ಅಂತೇಳಿದ್ರೆ ಯಾರೂ ಒಂದು ಚಕಾರ ಎತ್ತಂಗಿಲ್ಲ. ನನಗೆ ಅವ್ರಿಗೆ ನನ್ನ ಸೇವಾ ರೀತಿಯನ್ನು ನೋಡಿ ಅವ್ರು ಕೊಡಬೇಕು ಹೊರತು ನಾವು ಇನ್ನೊಬ್ಬರ ಹತ್ರ ಕೇಳಿ ಪಡೆಯೋದಲ್ಲ ಅಂತಂದು ಹೇಳಂಥ ಒಬ್ಬ ಮುತ್ಸದ್ದಿ ಶಾಸಕರಿಗೆ ಇವತ್ತು ಇಡೀ ಜೀವನವನ್ನೇ 3 ಬಾರಿ ಶಾಸಕರಾಗಿ ತಾಲೂಕಿಗೆ ನಾನು ಸಚಿವನಾಗಿ ಅಷ್ಟೇ ಅಲ್ಲ ಶಾಸಕನಾಗಿ ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೇನೆ ಅಂತಂತ ಒಬ್ಬ ಶಾಸಕನಿಗೆ ನಮಗೆ ಇವತ್ತು ಈ ಜಿಲ್ಲೆಯಲ್ಲಿ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರು ಸಹ ಹಿರಿಯರಿದ್ದಾರೆ. ಅವರಿಗೆ ದಯಮಾಡಿ ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಸಹ ಯೋಚನೆ ಮಾಡಿ ನಮ್ಮ ಹಿರಿಯ ಇಲ್ಲಿ SS ಮಲ್ಲಿಕಾರ್ಜುನ್ ಅವರು ಸಹ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಒಂದು ಗೌರವವನ್ನು ಕಾಪಾಡಲಿ ಅಂತೇಳಿ ನನ್ನ ತಾಲೂಕಿನ ಎಲ್ಲ ಒಂದು ಸದಸ್ಯರ ಪರವಾಗಿ ನನ್ನ ಒಕ್ಕೊರಲಿನಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ತಮಗೆ ಒಂದು ಪ್ರಶ್ನೆ ಇದೆ. ನಿಮ್ಮ ಶಾಸಕರು DG ಶಾಂತನಗೌಡರು ರಾಮನ ಕಾಲದಲ್ಲಿ ಇದ್ದಾರೆ ಅಂತ ಹೇಳಿ, ಈಗ ರಾಮನ ಕಾಲದ ರಾಜಕಾರಣಿಗಳು ಇದ್ದಾರೆ. ಕೇವಲ ಬುದ್ಧಿ ನಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಎಲ್ಲೇ ಒಂದು ಕಡೆ ಈ ರಾಮನ ತತ್ವ ಇಟ್ಟುಕೊಂಡು ಧರ್ಮದ ಆಧಾರಿತ ರಾಜಕಾರಣ ಮಾಡುವಂತ ನಿಮ್ಮ ಶಾಸಕರು ಈಗ ಅದು ಎಲ್ಲ ಒಂದು ಕಡೆ ಒಪ್ಪುವ ಸ್ಥಿತಿ ಈ ರಾವಣ ಕಾಲದ ರಾಜಕಾರಣದಲ್ಲಿ ಇಲ್ವೇನೋ ಅಂತ ಹೇಳಿ. ಆದರೆ ಇವತ್ತು ಅಂಥ ಒಂದು ರಾಜಕಾರಣ ಸಿಗೋದು ಕಷ್ಟ ವಿಧಾನಸಭೆ ಮೊಗಸಾಲೆಯಲ್ಲಿ. ಯಾಕೆ ಹಿಂದೆ ಇತ್ತು ಒಬ್ಬ ಈ ಮುತ್ಸದ್ದಿ ರಾಜಕಾರಣಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಡ್ತಾಯಿದ್ರು. ಆದರೆ ಇವತ್ತು ಪ್ರಾರ್ಥನೆಯನ್ನು ಪ್ರಯತ್ನ ಕೈ ಕೊಟ್ಟರು ಸಹ ಪ್ರಾರ್ಥನೆ ನನಗೆ ಕೈ ಬಿಡಲ್ಲ ಅನ್ನೋದೊಂದು ಅವರ ಒಂದು ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಆ ಪ್ರಾರ್ಥನೆ ಅವರಿಗೆ ಲಭಿಸಲಿ, ಅವರ ಮಾಡ್ತಕ್ಕಂಥ ಸೇವೆಗೆ ಗುರುತಿಸಿ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲಿ ಅಂತಂದು ಹೇಳಿ ಈ ಮೂಲಕ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.